ಎಲ್ಲ ಹೊಟ್ಟಿದ್ದೀರಾ ನೀವು? ಫಸ್ಟ್ ಡೇನ ಇವತ್ತು? ದೊಡ್ಡಮ್ಮ ಏನು ಕೊಟ್ಟರು ಇಂಚೆ? ಹೋಗಂಚಿ ಬಾಯ್. ಆಗುತ್ತಾ? ನಡಿ. ಬಾಯ್. ಕೊಟ್ಟಿದ್ದೀವಿ. ಚೆನ್ನಾಗಿತ್ತ ಸ್ಕೂಲು? ಹೆಂಗಿತ್ತು? ಆಟ ಆಡಿದ್ರಾ? I request Fazana ma'am to continue the session. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್ಸ್. ಇವತ್ತು ಆಕ್ಚುಲಿ ನನ್ನ ಮಗಳ ಮೊದಲ ದಿನದ ಶಾಲೆ. ನನ್ನ ಮಗಳಂತೂ ಬೆಳಗ್ಗೆ ಎದ್ದಾಗ್ಲೇ ಫುಲ್ ಜೋಶಲ್ಲಿ ಎದ್ದಿದ್ಲು. ಯಾಕಂದ್ರೆ ಅವಳಿಗೆ ಇಷ್ಟ ಆಗಿರೋ ಸ್ಕೂಲಿಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಅವಳಿಗೊಂಥರ ಖುಷಿ. ಅದ್ರ ಜೊತೆಗೆ ಅವಳ ಅಣ್ಣನೂ ಕರ್ಕೊಂಡು ಹೋಗ್ತಿದ್ದಾಳಲ್ಲ, ಸೊ ಅದೊಂಥರ ಸ್ಪೆಷಲ್ ಖುಷಿ ಅವಳಿಗೆ. ಎಲ್ಲ ಹೊಟ್ಟಿದ್ದೀರಾ ನೀವು? ಫಸ್ಟ್ ಡೇನ ಇವತ್ತು? ದೊಡ್ಡಮ್ಮ ಏನು ಕೊಟ್ಟರು ಇಂಚೆ? ಬಾಚಣಿಗೆ ಯಾಕೆ ಕೊಡು, ಬಾಚಣಿಗೆ ಬಿಡ. ತೋರ್ಸು ದಶು, ತೋರ್ಸು. ವಾವ್. ಚಿಕ್ಕು ನೀವು ಕೊಡ್ಸಿ ಅನ್ನು. ನಾವು ಸ್ಕೂಲಿಗೆ ಹೋಗ್ತಿಲ್ವಾ, ನಮಗೇನಾದರೂ ಕೊಡ್ಸಿ ಅನ್ನು. ಬಾಯ್ ಮಾಡಿ. ಬಾಯ್ ಮಾಡಿ. ಬಾಯ್ ಲಂಕಿಶ್. ಸ್ಕೂಲಿಗೆ ಹೋಗೋ ಮುಂಚಿನ ದಿವಸ ರಾತ್ರಿ ಬೇಗ ಮಲ್ಕೊಳ್ಳಿ, ಯಾಕಂದ್ರೆ ನಾಳೆ ಎದ್ದು ಸ್ಕೂಲಿಗೆ ಹೋಗ್ಬೇಕು ಅಂದಿದ್ದೆ ತಡ. ಇಬ್ರು ಹೋಗಿ ಬೇಗ ಬೇಗ ಮಲ್ಕೊಂಡ್ಬಿಟ್ರು. ಇನ್ನು ನೆಕ್ಸ್ಟ್ ಏನು ಅಷ್ಟೇ, ಬೆಳಗ್ಗೆ ಬೇಗ ಎಬ್ಸಿದ್ರೆ ಸ್ಕೂಲಿಗೆ ಹೋಗ್ಬೇಕು ಅಂದ್ರೆ ಸಾಕು, ಪಟ್ಟ ಅಂತ ಎದ್ದು ಬೇಗ ಬೇಗ ಹೊರಟ್ರು. ಇನ್ನು ನನ್ನ ಮಗಳಿಗೆ ಅವಳು ಫಸ್ಟ್ ಡೇ ಸ್ಕೂಲಿಗೆ ಹೋಗಕ್ಕೋಸ್ಕರ ನಮ್ಮಮ್ಮ ಅವಳಿಗೆ ಒಂದು ಹೊಸ ಬಟ್ಟೆನ ಕೊಡ್ಸಿದ್ರು. ಇಬ್ರು ಹೊಸದಾಗಿ ಬಟ್ಟೆನೆಲ್ಲ ಹಾಕೊಂಡು ದಶು ಮತ್ತೆ ವಂಶಿ ಸ್ಕೂಲಿಗೆ ಹೋಗಕ್ ರೆಡಿ ಆದ್ರು. ಇನ್ನು ಸ್ಕೂಲಿಗೆ ಹೋಗಕ್ಕಿಂತ ಮುಂಚೆ ಎಲ್ಲಾರ್ದು ಆಶೀರ್ವಾದ ತಗೋಬೇಕು ಅಂತ ಹೇಳಿದ್ವಿ. ಸೊ ಹಾಗಾಗಿ ಇಲ್ಲಿ ಎಲ್ಲಾರ್ದು ಕಾಲಿಗೆ ಬಿದ್ದು ಆಶೀರ್ವಾದನ ತಗೋತಾ ಇದ್ದಾರೆ. ಮೊದ್ಲಿಗೆ ಅವ್ರ ಅಜ್ಜಿ ಆಶೀರ್ವಾದನೆಲ್ಲ ತಗೊಂಡಾದ್ಮೇಲೆ ದೊಡ್ಡಪ್ಪ ದೊಡ್ಡಮ್ಮ ಅವ್ರ ಆಶೀರ್ವಾದನ ತಗೊಂಡು ನೆಕ್ಸ್ಟ್ ಗೆ ನಮ್ಮಿಬ್ರ ಆಶೀರ್ವಾದನ ತಗೊಂಡ್ರು. ಮಕ್ಕಳು ದೇವ್ರ ಸಮಾನ ಅಂತ ಅಂತಾರೆ. ಸೊ ಅವರಿಗೆ ಈಗಿನ್ಲೇನೆ ಇವೆಲ್ಲ ಹೇಳ್ಕೊಟ್ರೆ ಅವರು ತುಂಬಾನೇ ಚಾಚಣಿಕೆಯಿಂದ ಮಾಡ್ತಾರೆ. ಇನ್ನು ಫಸ್ಟ್ ಡೇ ಸ್ಕೂಲ್ ಇರೋದ್ರಿಂದ ಅವರಿಗೆ ಬ್ಯಾಗ್ಸ್ ಏನು ಬೇಕಾಗಿರ್ಲಿಲ್ಲ. ಸೊ ಹಾಗಾಗಿ ನಾವು ಲಂಚ್ ಬಾಕ್ಸ್ ಮಾತ್ರ ಕಳ್ಸಿದ್ವಿ. ಇನ್ನು ವಂಶಿಕಾ ನರ್ಸರಿ ಹಾಗೆ ದಶು LKG ಆಗಿರೋದ್ರಿಂದ ಅವ್ರಿಗೆ 2 ಗಂಟೆವರೆಗೂ ಮಾತ್ರ ಕ್ಲಾಸಸ್ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ 12 ಗಂಟೆಗೆ ತಿನ್ನಕ್ಕೆ ಏನಾದ್ರು ಬೇಕಲ್ವಾ, ಅದಕ್ಕೋಸ್ಕರ ಬಾಕ್ಸಿಗೆ ಸ್ನಾಕ್ಸ್ ಎಲ್ಲ ಹಾಕಿ ಅಂಡ್ ವಾಟರ್ ಬಾಟ್ಲ್ ಎಲ್ಲ ಕೊಟ್ಟು ಕಳ್ಸಿದ್ವಿ. ಇನ್ನು ಫಸ್ಟ್ ಡೇ ಸ್ಕೂಲ್ ಆಗಿರೋದ್ರಿಂದ ನಾವೆಲ್ಲರೂ ಹೋಗಿ ಬಿಟ್ ಬರೋಣ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗಿದ್ವಿ. ನಮಿಗಂತೂ ನಮ್ಮ ಮಕ್ಳು ಫಸ್ಟ್ ಡೇ ಸ್ಕೂಲಿಗೆ ಹೋಗೋದನ್ನ ನೋಡಕ್ಕೆ ಚಂದ. ಅಂದ್ರೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋದ್ರಲ್ಲಿರೋ ಖುಷಿ ಇದೆಯಲ್ಲ, ಅದೇನೋ ಒಂಥರ ಅಚೀವ್ ಮಾಡ್ದಂಗೆ ಅಂತ ಅನ್ಸುತ್ತೆ ನಮ್ಗೆ. ವಂಶಿ ಜೊತೆ ದಶುನು ಹೋಗೋದ್ರಿಂದ ಸ್ಕೂಲಿಗೆ ಅವರಿಬ್ರು ಎಲ್ ಬೇಕಾದ್ರೂ ಹೋಗ್ತಾರೆ. ಸೊ ಹಾಗಾಗಿ ನಮಗೊಂದು ಅಷ್ಟೊಂದು ಭಯ ಇರ್ಲಿಲ್ಲ ಇವ್ರು ಅಳ್ತಾರೆ ಅಂತ ಹೇಳ್ಬಿಟ್ಟು. ಇವ್ರುನು ಅಷ್ಟೇ, ಇವ್ರಿಗೆ ಸ್ಕೂಲಿಗೆ ಹೋಗಕ್ಕೆ ತುಂಬಾನೇ ಖುಷಿಯಿಂದ ಹೊರಟಿದ್ರು. ಯಾಕಂದ್ರೆ ಮೊದ್ಲೇ ನಾವು ಈ ಸ್ಕೂಲ್ನ 1-2 ಸಲ ಇವ್ರಿಗೆ ತೋರಿಸ್ಕೊಂಡ್ ಬಂದಿದ್ವಿ. ಅಂದ್ರೆ ಸ್ಕೂಲ್ ಒಳಗಡೆ ಯಾವ ತರ ಇರುತ್ತೆ, ಆಮೇಲೆ ಆಟ ಆಡಕ್ಕೆ ಏನೇನಿರುತ್ತೆ ಅಂತ ಎಲ್ಲ ತೋರ್ಸಿದ್ವಲ್ಲ. ಸೊ ಹಾಗಾಗಿ ಇಬ್ರುನು ಅಷ್ಟೇ ತುಂಬಾ ಖುಷಿಯಿಂದ ಸ್ಕೂಲಿಗೆ ಹೋದ್ರು. ಅಲ್ಲಿ ಒಳಗಡೆ ಹೋದ್ಮೇಲೂ ಅಷ್ಟೇ ಮತ್ತೆ ಬಂದು ಅವರ ಫೇವ್ರೇಟ್ ಸಚಿಯಪ್ಪಂಗೆ ಮುತ್ತೆಲ್ಲ ಕೊಟ್ಟು ಮತ್ತೆ ಬಾಯ್ ಹೇಳ್ಬಿಟ್ಟು ಇಬ್ರು ಕ್ಲಾಸ್ ಒಳಗಡೆ ಹೋದ್ರು. ಅಲ್ಲಿ ಫಸ್ಟ್ ಎಂಟರಲ್ಲೇ ಇವ್ರಿಗೆ ಪ್ಲೇ ಹೋಮ್ ಇದೆ. ಸೊ ಅಲ್ಲಿ ಇವ್ರಿಗೆ ಏನೇನ್ ಇಷ್ಟ ಅದನ್ನ ಆಟ ಆಡ್ಕೋಬಹುದು. ಅಂದ್ರೆ ಒಂದ್ ಅರ್ಧ ಗಂಟೆ ಇವ್ರಿಗೆ ರಿಫ್ರೆಶ್ ಆಗಕ್ಕೋಸ್ಕರ ಅಲ್ಲಿ ಏನ್ ಬೇಕಾದ್ರೂ ಆಟ ಆಡ್ಲಿ ಅಂತ ಹಾಗೆ ಫ್ರೀಯಾಗಿ ಬಿಟ್ಟಿರ್ತಾರೆ. ಸೊ ಹಾಗಾಗಿ ಎಲ್ಲಾ ಮಕ್ಕಳು ತುಂಬಾನೇ ಖುಷಿಯಿಂದ ಈ ಸ್ಕೂಲಿಗೆ ಬರ್ತಾರೆ.
ನಾವೂನು ಅಷ್ಟೇ ಒಂದೆರಡು ಕಡೆ ಸ್ಕೂಲೆಲ್ಲ ನೋಡಿ ಬಂದಾದ್ಮೇಲೆ ಇಲ್ಲಿರೋ ಅಟ್ಮಾಸ್ಫಿಯರ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಇನ್ನು ಫಸ್ಟ್ ಡೇ ಸ್ಕೂಲ್ ಆಗಿರೋದ್ರಿಂದ ನಾವು ನಮ್ಮ ಮಕ್ಕಳನ್ನ ಯಾವಾಗ ಒಂದ್ಸಲ ಕರ್ಕೊಂಡ್ ಬರ್ತೀವೋ ಅಂತ ಮನೇಲಿ ಕಾಯ್ತಾ ಇದ್ವಿ. ನಾವಂತೂ 1:15ಗೆನೆ ಹೋಗಿ ನಮ್ಮ ಮಕ್ಕಳನ್ನ ಬೇಗ ಬೇಗ ಕರ್ಕೊಂಡ್ ಬಂದ್ವಿ. ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿ 1 ವೀಕ್ ಆದ್ಮೇಲೆ ಇಲ್ಲಿ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ ಇಟ್ಟಿದ್ರು. ಸೊ ಪೇರೆಂಟ್ಸ್ಗೆ ಅವ್ರ ಮಕ್ಕಳು ಏನ್ ಮಾಡ್ತಾರೆ, ಇನ್ನು ಈ ಸ್ಕೂಲಲ್ಲಿ ಏನೇನ್ ಫೆಸಿಲಿಟಿ ಇದೆ ಅವನ್ನೆಲ್ಲ ಹೇಳೋಕ್ಕೋಸ್ಕರ ಈ ಓರಿಯೆಂಟೇಷನ್ ಪ್ರೋಗ್ರಾಮ್ ನ ಇಟ್ಕೊಂಡಿದ್ರು. ಅದ್ರ ಜೊತೆಗೆ ಫಾದರ್ಸ್ ಡೇ ಸೆಲೆಬ್ರೇಷನ್ ಕೂಡ ಇಟ್ಕೊಂಡಿದ್ರು. ಸೊ ಫಸ್ಟಿಗೆ ಬೆಳಗ್ಗೆ ಬೇಗ ಓರಿಯೆಂಟೇಷನ್ ಪ್ರೋಗ್ರಾಮ್ ಮಾಡ್ಬಿಟ್ಟು ಅದಾದ್ಮೇಲೆ ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡೋಣ ಅಂದ್ರೆ ಕೆಲವು ಆಕ್ಟಿವಿಟೀಸ್ ಎಲ್ಲ ಇಟ್ಕೊಂಡಿದ್ರು. ನಾವು ಚಿಕ್ಕವರಿರ್ಬೇಕಾದ್ರೆ ನಮ್ಮಮ್ಮ ಅವರು ನಮ್ಮ ಪೇರೆಂಟ್ಸ್ ಮೀಟಿಗೋಸ್ಕರ ಬರ್ತಾ ಇದ್ರು. ಆದ್ರೆ ಈಗ ನಾವು ನಮ್ಮ ಮಕ್ಕಳ ಪೇರೆಂಟ್ಸ್ ಮೀಟ್ ನ ಮಾಡ್ತಾ ಇದೀವಲ್ಲ, ಸೊ ಅದೊಂಥರ ಏನೋ ಇಷ್ಟು ಬೇಗ ನಾವು ದೊಡ್ಡವರಾಗ್ಬಿಟ್ವಾ ಅಂತ ಫೀಲ್ ಆಗುತ್ತೆ. ನನಗಂತೂ ನನ್ನ ಮಗಳ ಫಸ್ಟ್ ಸ್ಕೂಲು ಬೆಸ್ಟ್ ಸ್ಕೂಲು ಅಂತಲೇ ಫೀಲ್ ಆಯ್ತು ಈ ಪ್ರೋಗ್ರಾಮಿಗೆ ಹೋಗಿದ್ದಾದ್ಮೇಲೆ. ಸ್ಟಾಪ್. ಕಣ್ಮುಚ್ಚಿ, ಕಣ್ ತೆಗಿಬಾರ್ದು. ಪೇಪರ್ನ ಫೋಲ್ಡ್ ಮಾಡಿ. ರೈಟ್ ಸೈಡ್ ಕಾರ್ನರ್, ಮೇಲಿನ ಭಾಗ ರೈಟ್ ಸೈಡ್ ಕಾರ್ನರ್ ಪೇಪರ್ನ ಒಂದ್ ಸ್ವಲ್ಪ ಹರಿರಿ. ಪ್ಲೀಸ್ ಇದನ್ನ ನೋಟ್ ಮಾಡಿ ಪೇರೆಂಟ್ಸ್. ಪೇಪರ್ನ ರೈಟ್ ಸೈಡ್ ಕಾರ್ನರ್ ಸ್ವಲ್ಪ ಹರಿಬೇಕು. ಓಕೆ, ಮತ್ತೆ ಪೇಪರ್ನ ರೌಂಡ್ ಮಾಡಿ. ರೌಂಡ್ 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 ರೊಟೇಟ್ ರೊಟೇಟ್. ಸ್ಟಾಪ್. ಪೇಪರ್ನ ಮತ್ತೊಂದ್ಸಲ ಫೋಲ್ಡ್ ಮಾಡಿ. ಕೆಳಗಿಂದ ಲೆಫ್ಟ್ ಸೈಡ್ ಇಂದ ಪೇಪರ್ನ ಹರಿರಿ. ಕೆಳಗೆ ಲೆಫ್ಟ್ ಸೈಡ್ ಪೇಪರ್ನ ಹರಿರಿ. It's okay with the children. Let them do whatever they want. ಇನ್ನು ಈ ಆಕ್ಟಿವಿಟೀಸ್ ಬಂದು ಪೇರೆಂಟ್ಸಿಗೆ ಮಾಡಿಸ್ತಾ ಇದ್ರು. ಯಾಕಂದ್ರೆ ಮಕ್ಕಳ ಮೇಲೆ ಎಷ್ಟು ನಾವು ರಶ್ ಮಾಡ್ತೀವಿ ನೋಡಿ, ಅಷ್ಟು ಅವ್ರ ಕಾನ್ಸಂಟ್ರೇಷನ್ ಲೆವೆಲ್ ಕಮ್ಮಿ ಆಗುತ್ತೆ. ಸೊ ಇಲ್ಲೂ ಅಷ್ಟೇ ಒಂದೇ ತರ ಗೈಡ್ ಮಾಡ್ತಾ ಇದ್ರು ಒಬ್ಬೊಬ್ರು ಒಂದೊಂದ್ ತರ ಆಕ್ಟಿವಿಟಿ ಮಾಡೋದ್ರಿಂದ ಸೊ ಮಕ್ಕಳಲ್ಲೂ ಅಷ್ಟೇ ಒಬ್ಬೊಬ್ರಿಗೆ ಒಂದೊಂದ್ ತರ ಟ್ಯಾಲೆಂಟ್ ಇರುತ್ತೆ ಅಂತ ಶೋ ಮಾಡೋದಕ್ಕೋಸ್ಕರ ಈ ಆಕ್ಟಿವಿಟೀಸ್ ನ ಇಲ್ಲಿ ಮಾಡಿಸ್ತಾ ಇದ್ರು. ಈ ಆಕ್ಟಿವಿಟಿದು ಉದ್ದೇಶ ಏನು ಅಂತ ಅಂದ್ರೆ ಮಕ್ಕಳು ಒಂದೊಂದ್ ತರ ಬೆಳಿತವೆ. ಸೊ ಒಬ್ರು ಮಕ್ಕಳು ಸ್ಪೀಡ್ ಆಗಿ ಬೆಳೆದ್ರೆ ಇನ್ನೊಂದ್ ಮಕ್ಕಳು ಸ್ವಲ್ಪ ಸ್ಲೋ ಆಗಿ ಬೆಳಿತವೆ. ಇನ್ನು ಅವ್ರ ಟ್ಯಾಲೆಂಟ್ ಕೂಡ ಅಷ್ಟೇ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಮಕ್ಕಳ ಮೇಲೆ ಯಾವುದೇ ಬರ್ಡನ್ ಹಾಕ್ತೇನೆ ಅವ್ರನ್ನ ಫ್ರೀ ಆಗಿ ಬೆಳೆಸಿ, ಅದಷ್ಟೇ ಅಲ್ಲದೆ ಅವ್ರಿಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನಾವು ಚಿಕ್ಕ ವಯಸ್ಸಿನಲ್ಲೇ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಸೊ ಇದಿಷ್ಟು ಒಂದ್ ಪ್ರೋಗ್ರಾಮ್ ಆದ್ರೆ ಇನ್ನು ನೆಕ್ಸ್ಟ್ ಪ್ರೋಗ್ರಾಮ್ ಇದ್ದಿದೆ ಫಾದರ್ಸ್ ಡೇ ಸೆಲೆಬ್ರೇಷನ್. ಆಮೇಲೆ ನನ್ ಮಗಳು ಅವ್ರ ಅಪ್ಪನ ಬಗ್ಗೆ ಮಾತಾಡೋದನ್ನ ವಿಡಿಯೋ ಮಾಡಿ ಕಳ್ಸಿದ್ದೆ. ಸೊ ಅದನ್ನ ಅವರು ಅಲ್ಲಿ LED ಹಾಕಿದ್ರು. ನನ್ ಮಗಳಷ್ಟೇ ಅಲ್ಲ, ಎಲ್ಲಾ ಮಕ್ಕಳು ಅಷ್ಟೇ ಅವ್ರ ಅಪ್ಪಂದ್ರ ಬಗ್ಗೆ ಮಾತಾಡಿರೋದ್ನ ಇನ್ನ ಅವ್ರ ಜೊತೆ ರೀಲ್ಸ್ ಮಾಡಿರೋದ್ನ ಎಲ್ಲಾನು ಅಲ್ಲಿ LED ಹಾಕ್ತಾ ಇದ್ರು. ಅವೆಲ್ಲ ಆದ್ಮೇಲೆ ಮಕ್ಕಳ ಜೊತೆಗೆ ಅಪ್ಪಂದ್ರಿಗೆ ಒಂದೊಂದೇ ಆಕ್ಟಿವಿಟೀಸ್ ನ ಮಾಡ್ಸಿದ್ರು. ತರ ಚೇರ್ನ ಇಟ್ಟು ಜಿಗ್ಜಾಗ್ ಆಗಿ ಓಡ್ಕೊ ಬಂದು ಯಾರು ಫಸ್ಟಿಗೆ ಕೂರ್ತಾರೆ ಅವ್ರ ಮಕ್ಕಳನ್ನ ಎತ್ಕೊಂಡು ಅವ್ರ ವಿನ್ನರ್ ಅಂತ ಅನೌನ್ಸ್ ಮಾಡ್ತಾ ಇದ್ರು. ಇಲ್ಲಿ ನನ್ ಗಂಡ ಮತ್ತೆ ಭಾವನು ಇದನ್ನ ಟ್ರೈ ಮಾಡಿದ್ರು. ಇನ್ನು ನೆಕ್ಸ್ಟ್ ಗೆ ಎಲ್ಲಾ ತಂದೆಯರ್ನು ಲೈನ್ ಆಗಿ ನಿಲ್ಲಿಸ್ಬಿಟ್ಟು ಒಂದೊಂದು ಕಾಯಿನ್ ಕೊಟ್ಟು ಅವ್ರ ತೊಡೆ ಮೇಲೆ ಇಟ್ಟು ಅದನ್ನ ಹೇಗ್ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದೊಂಥರ ಆಕ್ಟಿವಿಟೀಸ್ ನ ಮಾಡ್ಸಿದ್ರು. ಇದನ್ನು ಅಷ್ಟೇ ಇವ್ರು ಯಾವತ್ತೂ ಆಡ್ದಿರೋರು ಇಬ್ರುನು ಟ್ರೈ ಮಾಡಿದ್ರು. ನನ್ ಗಂಡ ಆಲ್ಮೋಸ್ಟ್ ಆಲ್ ತುಂಬಾ ಹೊತ್ತು ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡ್ರು. ಬಟ್ ಸ್ವಲ್ಪ ಬ್ಯಾಲೆನ್ಸಿಂಗ್ ತಪ್ಪಿಟ್ಟು ಅಲ್ಲಿ ಅವರು ಸ್ಟಾಪ್ ಮಾಡ್ಬೇಕಾಯ್ತು. ಇನ್ನು ಮಕ್ಳಿಗಂತೂ ಅವ್ರ ಅಪ್ಪಂದ್ರು ಆಟ ಆಡ್ತಿದ್ದಾರೆ ಅನ್ನೋದೇ ಒಂಥರ ಖುಷಿ. ನಾವ್ ಚಿಕ್ಕವರಿರ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮನ್ಗಂತೂ ಈ ತರ ಯಾವ್ದೇ ಆಕ್ಟಿವಿಟೀಸ್ ಆಗ್ಲಿ ಯಾವ್ದೂನು ಚಾನ್ಸಸ್ ಸಿಗ್ಲೇ ಇಲ್ಲ. ಆದ್ರೆ ಈಗಿನ ಜನರೇಷನ್ ಅಲ್ಲಿ ಅಪ್ಪ ಅಮ್ಮ ಅಂತೂ ತುಂಬಾನೇ ಟ್ಯಾಲೆಂಟೆಡ್ ಆಗಿರ್ತಾರೆ. ಹಾಗೆ ಅವ್ರಿಗೆ ಅವಕಾಶನೂ ಅಷ್ಟೇ ಎಲ್ಲಾನು ಸಿಗುತ್ತೆ. ಅದಷ್ಟೇ ಅಲ್ಲ, ಈಗಿನ ಜನರೇಷನ್ ಮಕ್ಕಳು ಕೂಡ ಅಷ್ಟೇ ತುಂಬಾನೇ ಶಾರ್ಪ್ ಆಗಿರ್ತಾರೆ. ನನ್ ಮಗಳಂತೂ ಅವ್ರ ಅಪ್ಪನ ಜೊತೆ ಇಷ್ಟೆಲ್ಲ ಆಕ್ಟಿವಿಟೀಸ್ ಮಾಡ್ತಾಳ ಅಂತ ಅನ್ಕೊಂಡಿದ್ದೆ. ಆದ್ರೆ ಫುಲ್ ಡಿಟ್ಟು ಅಪೋಸಿಟ್ ಆಗಿ ತುಂಬಾನೇ ಚೆನ್ನಾಗಿ ಅವ್ರ ಅಪ್ಪನ ಜೊತೆ ಆಟ ಆಡಿದ್ಲು. ಇದಿಷ್ಟು ಇವತ್ತಿನ ವ್ಲಾಗ್. ಈ ವ್ಲಾಗ್ ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಹಾಗಾದ್ರೆ ನನ್ನ ಚಾನಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.